Hi all, welcome back to my YouTube channel. ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ಚಿಕನ್ ಗ್ರೇವಿನ ಮಾಡ್ತಾ ಇದ್ದೀನಿ ಮತ್ತು ಫ್ರಿಡ್ಜ್ನ ಯಾವ ರೀತಿ ಡೀಪ್ ಕ್ಲೀನ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸ್ಪೈಸಸ್ನೆಲ್ಲ ಹಾಕಿ ಫ್ರೈ ಮಾಡ್ತೀನಿ. ಒಂದು ಸ್ಪೂನ್ ಸೋಂಪನ್ನ ಹಾಕಿ ಫ್ರೈ ಮಾಡ್ತೀನಿ. ನಾಲ್ಕರಿಂದ 5 ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇಲ್ಲಿ 2 ಈರುಳ್ಳಿ, 2 ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿನ 2 ನಿಮಿಷ ಫ್ರೈ ಮಾಡ್ತೀನಿ. ಐದರಿಂದ 6 ಹಸಿರು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. 1 ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಈಗ ಟೊಮೆಟೊ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಎರಡು ಸ್ಪೂನು ಸಾಂಬಾರ್ ಕಾಳು ಹಾಕ್ತಾ ಇದ್ದೀನಿ. ಅರ್ಧ ಕಪ್ ಒಣ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಹಸಿದು ಕೂಡ ಹಾಕ್ಬೋದು. 1 ಇಂಚ್ ಶುಂಠಿ ಹಾಕ್ತಾ ಇದ್ದೀನಿ. ಇದೆಲ್ಲ ಫ್ರೈ ಮಾಡಾಯಿತು. ಇದು ತಣ್ಣಗಾದ ನಂತರ ಮಿಕ್ಸಿಲಿ ನುಣ್ಣಗೆ ರುಬ್ಕೊಳ್ಬೇಕು. ಚಿಕನ್ನ ವಾಶ್ ಮಾಡಿ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿ ಕಲಸಿಟ್ಟಿದ್ದೆ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಈ ಚಿಕನ್ಗೆ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಇದನ್ನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಅರ್ಧ ಗ್ಲಾಸ್ ನೀರು. ಇವಾಗ ಈ ಚಿಕನ್ ಒಂದು 10 ನಿಮಿಷ ಚೆನ್ನಾಗಿ ಬೇಯಬೇಕು. ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆನ ಮಿಕ್ಸಿನಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ರುಬ್ಕೊಂಡಿರೋ ಮಸಾಲೆನ ಇವಾಗ ಚಿಕನ್ಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ನಾನು ಇದಕ್ಕೆ ಇವಾಗ ಉಪ್ಪನ್ನ ಸೇರಿಸ್ತಾ ಇಲ್ಲ, ಮೊದಲೇ ಹಾಕ್ಕೊಂಡಿದ್ನಲ್ಲ ಅದಕ್ಕೋಸ್ಕರ. ಇದನ್ನ ಒಂದು 10 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಚಿಕನ್ ಗ್ರೇವಿ ರೆಡಿ ಆಯಿತು. ಇವತ್ತು ನಮ್ಮ ಮನೇಲಿ ತರಕಾರಿನ ತೊಗೊಂಡು ಬಂದಿದ್ದರು. ಅದನ್ನ ಸ್ವಲ್ಪ ವಾಶ್ ಮಾಡಿ ಫ್ರಿಜ್ಜಲ್ಲಿ ಹಾಕಿಡೋಣ ಅಂತ ವಾಶ್ ಮಾಡ್ತಾ ಇದ್ದೀನಿ. ತರಕಾರಿನೆಲ್ಲ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ಬಿಸಿನೀರು ಮತ್ತು ಉಪ್ಪು ಅರಿಶಿನ ಹಾಕಿ ಒಂದು 10 ನಿಮಿಷ ಎತ್ತಿಡ್ತಾ ಇದ್ದೀನಿ. ನಮ್ಮನೆಯಲ್ಲಿ ಪ್ರತಿ ಸಲ ತರಕಾರಿ ತಂದಾಗಲೂ ಇದೇ ಥರ ವಾಶ್ ಮಾಡಿ ಎತ್ತಿಡ್ತೀವಿ. ಹೀಗೆ ಮಾಡೋದ್ರಿಂದ ಇದರಲ್ಲಿ ಏನಾದ್ರು ಚಿಕ್ಕ ಚಿಕ್ಕ ಬ್ಯಾಕ್ಟೀರಿಯಾ ಇದ್ದರೆ ಸತ್ತೋಗುತ್ತೆ. ತರಕಾರಿನೆಲ್ಲ ಫ್ರಿಡ್ಜಿಗೆ ಹಾಕೋಕ್ಕಿಂತ ಮುಂಚೆ ಒಂದ್ಸಲ ಫ್ರಿಡ್ಜ್ನ ಡೀಪ್ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು.
ನಮ್ಮನೇಲಿ ಯಾವ ರೀತಿ ಫ್ರಿಡ್ಜ್ನ ಡೀಪ್ ಕ್ಲೀನ್ ಮಾಡ್ತೀನಿ ಅನ್ನೋದನ್ನು ನಿಮ್ಗೆ ಇವತ್ತು ತೋರಿಸ್ತೀನಿ. ಈ ವಿಡಿಯೋ ನಿಮಗೆಲ್ಲ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫ್ರಿಡ್ಜ್ ಕ್ಲೀನ್ ಮಾಡಿ 1-2 ತಿಂಗಳ ಮೇಲೆ ಆಗೋಗಿತ್ತು. ತುಂಬಾ ಕೊಳೆ ಆಗಿಬಿಟ್ಟಿದೆ. ವಿಡಿಯೋದಲ್ಲಿ ಮಾತ್ರ ಕ್ಲೀನ್ ಇರೋ ಥರ ಅನಿಸ್ತಿದೆ. ಫ್ರಿಜ್ಜಲ್ಲಿರೋ ಐಟಮ್ನೆಲ್ಲ ಹೊರಗಡೆ ಎತ್ತಿಟ್ಟಿದ್ದೀನಿ. ಒಂದು ಕಾಟನ್ಗೆ ಹ್ಯಾಂಡ್ ವಾಶ್ ಅಥವಾ ಸೋಪ್ ವಾಟರ್ನ ಹಾಕ್ಕೊಂಡು ನೀಟಾಗಿ ಒಂದ್ಸಲ ಒರೆಸ್ಕೊಳ್ತೀನಿ. ನಾವು ಫ್ರಿಜ್ಜಲ್ಲಿ ಜಾಸ್ತಿ ಏನೂ ಇಡಲ್ಲ. ಇಡಲೇಬೇಕು ಅನ್ನುವಂಥ ವಸ್ತುಗಳನ್ನ ಮಾತ್ರ ಇಡ್ತೀವಿ. ಡೈಲಿ ಮಾಡಿರೋ ಅಡುಗೆನ ಎಷ್ಟು ಬೇಕು ಅಷ್ಟೇ ಮಾಡಿಕೊಂಡು ಅವತ್ತಿಂದ ಅವತ್ತೇ ಖಾಲಿ ಮಾಡಿಬಿಡ್ತೀವಿ. ಈ ಡೋರ್ ಬೆಲ್ಟ್ ಇರುತ್ತಲ್ಲ, ಈ ಎಡ್ಜಲ್ಲಿ ತುಂಬ ಕೊಳೆ ಇರುತ್ತೆ. ಇದನ್ನ ನೀಟಾಗಿ ಒರೆಸ್ಕೊಳ್ಬೇಕು. ನೋಡಿ ಎಷ್ಟು ಕೊಳೆ ಆಗಿದೆ ಅಂತ. ಇದರಲ್ಲಿ ಯಾವುದಾದ್ರೂ ಒಂದು ವಸ್ತುನ ಯೂಸ್ ಮಾಡ್ತೀವಿ ಅಂದರೆ ಅದನ್ನ ಯೂಸ್ ಮಾಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದನ್ನ ಅಷ್ಟೇ ಕ್ಲೀನಾಗಿ ಇಟ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದ್ಸಲ ಸೋಪ್ ವಾಟರ್ ನೀಟಾಗಿ ಒರೆಸಿದ್ದೀನಿ, ಕ್ಲೀನ್ ಆಗಿದೆ. ಈ ಕಾಟನ್ನ ವಾಶ್ ಮಾಡಿ ಮತ್ತೊಂದು ಸಲ ನೀಟಾಗಿ ಒರೆಸ್ಕೊಳ್ತೀನಿ. ಈ ಫ್ರಿಡ್ಜ್ ಸ್ಟ್ಯಾಂಡ್ಗಳು ಅಷ್ಟೇ ತುಂಬಾ ಕೊಳೆ ಆಗಿರುತ್ತೆ. ಇದನ್ನ ಆವಾಗವಾಗ ತೆಗೆದು ವಾಶ್ ಮಾಡ್ತಾ ಇರಬೇಕು. ಒಂದು ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು, ಅಡುಗೆ ಸೋಡಾ ಮತ್ತು ನಿಂಬೆ ರಸನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನ ಹಾಕಿ ಫ್ರಿಜ್ನ ಒರೆಸೋದ್ರಿಂದ ತುಂಬ ದಿನದ ತನಕ ಫ್ರೆಶ್ನೆಸ್ ಹಾಗೇ ಇರುತ್ತೆ.
ಹಾಗೆ ಫ್ರಿಡ್ಜ್ನಲ್ಲಿ ಏನಾದರೂ ಚಿಕ್ಕ ಚಿಕ್ಕ ಬ್ಯಾಕ್ಟೀರಿಯಾ ಇದ್ದರೆ ಸತ್ತೋಗುತ್ತೆ. ನೋಡಿ ಇವಾಗ ಫ್ರಿಡ್ಜ್ ಕ್ಲೀನ್ ಆಗಿದೆ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಈಗ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.